ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ಬಾಕ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ವಿಡಿಯೋ ಅಂತಂದರೆ, ಒಂದು ಸ್ಪೆಷಲ್ ಆದಂಥ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಸ್ಪೆಷಲ್ ಆದ ರೆಸಿಪಿ ಅಂತಂದರೆ, ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಬಂತು. ಶಿವರಾತ್ರಿ ಹಬ್ಬಕ್ಕೆ ನಾವು ಅಕ್ಕಿ ತಂಬಿಟ್ಟು ಮಾಡ್ಕೊಳ್ತೀವಲ್ವಾ, ಆ ತಂಬಿಟ್ಟನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ತಂಬಿಟ್ಟು ರೆಸಿಪಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ದೇವಮಲ್ಲಿಗೆ ಅಕ್ಕಿ ತೊಗೊಂಡಿದ್ದೀನಿ. ಕೆಂಪಕ್ಕಿ ಬರುತ್ತಲ್ವಾ, ಸೂಪರ್ ಮಾರ್ಕೆಟ್ಗಳಲ್ಲಿ, ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ದೇವಮಲ್ಲಿಗೆ ಅಕ್ಕಿ. ಅದನ್ನು 2 kg ತೊಗೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಹಿಟ್ಟನ್ನು ನಾನು ನಮ್ಮ ಅಮ್ಮನಿಗೂ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತೊಳೆದು ಒಣಗಾಕಿದ್ದೀನಿ. ನೋಡಿ, ಬಿಸಿಲಲ್ಲ, ನೆರಳಲ್ಲಿ ಒಣಗಾಕಿದ್ದೀನಿ. ಒಣಗಾಕ್ಬಿಟ್ಟು ಅದನ್ನು ಒಣಗಿದ್ಮೇಲೆ ನೋಡಿ, ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಅಕ್ಕಿನ. ನಾನು ಒಣಗಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಚೆನ್ನಾಗಿ, ಅಂದರೆ ನಾವು ತೊಳೆದಿರ್ತೀವಲ್ವ, ಅದು ಫುಲ್ಲು ಏನು ತೇವಾಂಶ ಇರಬಾರ್ದು. ಆ ರೀತಿ ಸ್ವಲ್ಪ ಆರ್ಕೊಳ್ಬೇಕು. ಬಾಯಲ್ಲಿ ಹಾಕೊಂಡ್ರೆ ಕಿಚಿ ಕಿಚಿ ಅನ್ನಬಾರ್ದು, ಕಟ ಅನ್ನಬೇಕು. ಆ ಥರ ಆರ್ಕೊಳ್ಬೇಕು. ಒಂದು ದಿನ ಆರ್ಕೊಂಡ್ರೆ ಸಾಕು. ಅದನ್ನು ಹುರ್ಕೊಳ್ಬೇಕು, ಚೆನ್ನಾಗಿ ಹುರಿಬೇಕು ಕೆಂಪಾಗಿ. ಅಕ್ಕಿ ಘಮ ಘಮ ಅಂತಿರುತ್ತೆ ಹುರಿದ್ರೆ, ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಾಗೋವರೆಗೂ. ನೋಡಿ, ನಾನು ಹುರ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿನ. ಚೆನ್ನಾಗಿ ಬಿಸಿ ಮಾಡಬೇಕು, ತುಂಬ ಹೀಟ್ ಬರಬೇಕು ಅಕ್ಕಿ ಬಾಣಲಿನಲ್ಲಿ. ಪೂರ್ತಿ ಅಕ್ಕಿಯನ್ನು ಕೂಡ ಹುರ್ಕೊಳ್ಬೇಕು. ಅಕ್ಕಿನ ಹುರಿದ್ಕೊಂಡು ನಾನು ಹುರಿದ್ಬಿಟ್ಟು ಮಿಲ್ಲಿಗೆ ಕೊಟ್ಟು ಕಳಿಸಿದ್ದೆ. ನಾನು ಮಿಕ್ಸಿನಲ್ಲಿ ಗ್ರೈಂಡರ್ ಮಾಡ್ಕೊಂಡಿರಲಿಲ್ಲ, ಮಿಷಿನಿಗೆ ಕೊಟ್ಟು ಕಳಿಸಿದ್ದೆ. ಮಿಷಿನಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದ ನಮ್ಮ ಸಂಜಯ್. ನೋಡಿ, ಎಲ್ಲ ಪೂರ್ತಿ ಹುರಿದಿದ್ದಾಯಿತು. ಇವಾಗ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ನಾನು ಮಿಷಿನಿಗೆ ಕೊಟ್ಟು ಕಳಿಸ್ತೀನಲ್ವ, ಡೈರೆಕ್ಟ್ ಏಲಕ್ಕಿನ ಹಾಗೆ ಇದಾಗುತ್ತೆ, ಪೌಡರ್ ಆಗುತ್ತೆ ಅಂತ ಅದರೊಳಗಡೆ ಸೇರಿಸಿದ್ದೀನಿ. ಒಂದು 2 kg ಅಕ್ಕಿಗೆ ನಾನು ಒಂದು 3/4 kg ಅಷ್ಟು ಕಡಲೆ ತೊಗೊಂಡಿದ್ದೀನಿ. ನೋಡಿ, ಕಡಲೆ ಕೂಡ ಅದು ಅಕ್ಕಿ ಬಿಸಿ ಇದೆ ಅಲ್ವಾ, ಅದರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಲೆ ಹಾಗೆ ಬಿಸಿ ಆಗುತ್ತೆ ಅಂತ. ನೋಡಿ, ಈ ಥರ ಅಕ್ಕಿ ಬಿಸಿ ಇರೋದಕ್ಕೆ ಕಡಲೆ ಕೂಡ ಅದ್ರ ಜೊತೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗುತ್ತೆ. ಚೆನ್ನಾಗಿ ಹುರಿಬೇಕು. ಆಮೇಲೆ ಹಸಿ ಥರ ಇರುತ್ತೆ. ಚೆನ್ನಾಗಿ ಹುರಿಲಿಲ್ಲ ಅಂತಂದರೆ ಅಕ್ಕಿನ ಕೆಂಪಾಗೋವರೆಗೂ ಹುರಿಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಕ್ಕಿ ಹುರಿಯೋದಕ್ಕೆ. ಯಾವುದೇ ಒಂದು ಅಕ್ಕಿ ನಾವೇನಕ್ಕಾದರೂ ಹುರಿದ್ಬಿಟ್ಟು ಏನಾದರೂ ಮಾಡೋ ರೆಸಿಪಿಗಳಿಗೆ ಹುರಿದು ಪೌಡರ್ ಮಾಡ್ಕೊಳ್ಬೇಕು ಅಂತಂದರೆ ಅಕ್ಕಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ಹುರ್ಕೊಳ್ಬೇಕು. ನೋಡಿ, ನಾನು ಹುರಿದಿದ್ದೆಲ್ಲ ರೆಡಿ ಆಯಿತು. ಈಗ ಕಡಲೆ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ ನಾನು. ಕಡಲೆ ಕೂಡ ಸ್ವಲ್ಪ ಬೆಚ್ಚಗಾಗಲಿ ಅದರೊಳಗೆ ಅಂತ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಹಂಗೆ ಬಿಟ್ಟಿದ್ದೀನಿ ಪ್ಲೇಟಲ್ಲಿ. ನೋಡಿ, ಕಡಲೆ ಎಲ್ಲ ಹೆಂಗೆ ಕಾಣ್ತಾ ಇದೆ. ನಾವು ಸೊಸೈಟಿ ಅಕ್ಕಿ ಆಗಲಿ, ಈ ರೇಷನ್ ಅಕ್ಕಿ ಬರುತ್ತಲ್ವಾ, ಸೊಸೈಟಿ ಅಕ್ಕಿ ಅಂತಾರಲ್ಲ, ಅದನ್ನು ಕೂಡ ಮಾಡ್ಬೋದು. ತೊಳೆದ್ಬಿಟ್ಟು ಮಾಡಬೇಕು, ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ. ಬನ್ನಿ, ಈಗ ತಂಬಿಟ್ಟು ನಾನು ಹಿಟ್ಟನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದಾನೆ. ಅದನ್ನೇನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ತಂಬಿಟ್ಟನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ, ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಒಂದೊಂದೇ ಜೋಡಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ಹಾಕಿ ಮಾಡ್ತಾರೆ, ಬಟ್ ನಾನು ಕೊಬ್ಬರಿ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ದಿನ ಮಡಗ್ಲಿಕ್ಕಾಗಲ್ಲ, ಹಾಗಾಗಿ ಕೊಬ್ಬರಿ ಹಾಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಅರ್ಧ ಬಟ್ಲು ಎಳ್ಳನ್ನು ತಗೊಂಡಿದ್ದೀನಿ. 1 ಬಟ್ಲು ಕಡಲೆ ತಗೊಂಡಿದ್ದೀನಿ, ಹುರಿಗಡಲೆ. 1 ಬಟ್ಲು ಕಡಲೆ ಬೀಜ ತಗೊಂಡಿದ್ದೀನಿ. ಮತ್ತು 1/4 ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ. 1 ಕೊಬ್ಬರಿ ಫುಲ್ ತುರಿದು ಇಟ್ಕೊಂಡಿದ್ದೀನಿ. ಪಾಕ ತೆಗಿಲಿಕ್ಕೆ 1 ಲೋಟ ನೀರು ತಗೊಂಡಿದ್ದೀನಿ. ನಾವು ಇದನ್ನ ಪಾಕ ಮಾಡಿ ಮಾಡ್ಕೊಳ್ಬೇಕು. ನೋಡಿ, 1/4 kg ಇದೆ ಬೆಲ್ಲ. ಇದು ದೊಡ್ಡ ಬಟ್ಲಿದೆ, ಹಾಗಾಗಿ 1/4 kg ಬೆಲ್ಲನ ಕುಟ್ಬಿಟ್ಟು ತಗೊಂಡಿದ್ದೀನಿ. ಫುಲ್ಲು ಪುಡಿ ಏನು ಮಾಡ್ಕೊಂಡಿಲ್ಲ, ಅದು ಪಾಕ ತೆಗಿಬೇಕಲ್ಲ ಅದಕ್ಕೆ. ನೋಡಿ, ನಾನು ಮಾಡಿಸಿದಂಥ ಅಕ್ಕಿ ಹಿಟ್ಟು
ಈ ಬಟ್ಲಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಮೊದಲಿಗೆ ಸ್ಟವ್ ಹತ್ತಿಸ್ಬಿಟ್ಟು ಪಾಕ ಮಾಡೋದಕ್ಕೆ ಇಟ್ಕೊಳ್ಳೋಣ. ಈಗ ನೀರು ಹಾಕ್ತಾಯಿದ್ದೀನಿ. ನಾನು ತಗೊಂಡಂಥ 1 ಲೋಟ ನೀರು ಬೇಕು, ಅಷ್ಟು ನೀರು ಬೇಕು ಪಾಕ ಮಾಡ್ಕೊಳ್ಳೋದಕ್ಕೆ. ಈಗ ಬೆಲ್ಲ ಕೂಡ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಸಲ ಶೋಧಿಸ್ಕೊಳ್ಬೇಕು. ಬೆಲ್ಲ ಕರಗಿದ ಮೇಲೆ ತುಂಬಾ ಕಸ ಇರುತ್ತೆ ಬೆಲ್ಲದಲ್ಲಿ. ಪಕ್ಕದಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಕಡಲೆ ಬೀಜ ಹುರಿಲಿಕ್ಕೆ ಹಾಕ್ಕೊಳ್ಳೋಣ. ಕಡಲೆ ಬೀಜ ಚೆನ್ನಾಗಿ ಹುರ್ಕೊಳ್ಬೇಕು. ಕಡಲೆ ಬೀಜ ಹುರ್ಕೊಳ್ಳೋದ್ರೊಳಗಡೆ ಪಾಕ ಕೂಡ ರೆಡಿ ಆಗುತ್ತೆ. ನೋಡಿ, ನಾನು ಕಡಲೆ ಬೀಜ ಹುರಿದಿದ್ದಾಯಿತು. ಈಗ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಕಡಲೆ ಬೀಜ ಫುಲ್ಲು ಹುರಿಯೋವರೆಗೂ ತೋರಿಸಿಲ್ಲ. ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಇವಾಗ. ಈ ಎಳ್ಳು ಜಾಸ್ತಿ ಹುರಿಲಿಕ್ಕೇನು ಟೈಮ್ ಹಿಡಿಯಲ್ಲ. ಕಡಲೆ ಬೀಜ, ಅಕ್ಕಿ ಇವೆಲ್ಲ ತುಂಬ ಟೈಮ್ ತೊಗೊಳ್ತವೆ ಹುರಿಬೇಕಾದ್ರೆ. ಎಳ್ಳು ಏನಿಲ್ಲ, ಬಾಣಲಿ ಬಿಸಿ ಇದ್ದರೆ ಸಾಕು, ಪಟ 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 ಅಂತ ಸಿಡಿದು ಬಿಡುತ್ತೆ. ನೋಡಿ, ಕಡಲೆ ಬೀಜನ ಹುರಿದು ಬಿಸಿ ಇದ್ದಾಗಲೇ ನಾನು ಮರಕ್ಕೆ ಹಾಕೊಂಬಿಟ್ಟು ಈ ರೀತಿ ಒಂದು ಜಾಮೂನ್ ಬಟ್ಲಲ್ಲಿ ಬಟ್ಲು ತಗೊಂಡು ಹಿಂಗೆ ಪ್ರೆಸ್ ಮಾಡಿದೆ. ಎಲ್ಲ ಪುಡಿ ಪುಡಿ ಆಯಿತು. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಇದನ್ನೇನು ಮಿಕ್ಸಿಗೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ, ಕೆಳಗಡೆ ಎಲ್ಲ ಪೌಡ್ರ್ ಆಗುತ್ತೆ, ಮೇಲ್ಗಡೆ ಕಡಲೆ ಬೀಜ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಬಿಸಿ ಇದ್ದಾಗಲೇ ಕಡಲೆ ಬೀಜನ ಈ ಥರ ಉಜ್ಜಿದ್ರೆ ಚೆನ್ನಾಗಿ ಪುಡಿ ಪುಡಿ ಆಯಿತು, ಸಾಕು ನನಗೆ. ನಾನು ಇದನ್ನು ಮಿಕ್ಸಿಗೆ ಹಾಕೊಳ್ಳಲ್ಲ. ನೋಡಿ, ಪಕ್ಕದಲ್ಲಿ ಎಳ್ಳು ಕೂಡ ಹುರಿದಿದ್ದಾಯಿತು. ಈಗ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ. ನೋಡಿ, ಇಷ್ಟು ಕೆಂಪಾಗಿ ಹುರಿದಿದ್ದೀನಿ ಎಳ್ಳನ್ನು. ಕಡಲೆ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಕಡಲೆನೂ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಪಕ್ಕದಲ್ಲಿ ಬೆಲ್ಲ ಕರಗಿರೋದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಡ್ಡಿ ಕಸ ಎಲ್ಲ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ, ಹಾಗಾಗಿ ಶೋಧಿಸ್ಕೊಳ್ಬೇಕು. ನಾವು ಏನೇ ಪ್ಯೂರ್ ಬೆಲ್ಲ ತಗೊಂಡ್ಬಂದ್ರೂ ಅದರಲ್ಲಿ ಏನಾದರೂ ಒಂದು ಕಡ್ಡಿ ಕಸ ಇದ್ದೇ ಇರುತ್ತೆ. ಈ ಥರ ಮಾಡಲೇಬೇಕು. ಡೈರೆಕ್ಟು ನಾವು ಪಾಕ ತೆಗೆದ್ಬಿಟ್ಟು ಹಾಕಿದ್ರೆ ನೋಡಿ, ಇದರಲ್ಲಿ ಹಂಗೆ ಎಷ್ಟು ಕಲ್ಲು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ತಳದಲ್ಲಿ ಉಳಿದಿರೋದು ಕಸ ಕಡ್ಡಿ ಎಲ್ಲ ಇರುತ್ತೆ. ಯಾವತ್ತೇ ಏನೇ ಬೆಲ್ಲದ ರೆಸಿಪಿ ಮಾಡಬೇಕಾದ್ರೂ ಶೋಧಿಸ್ಕೊಳ್ಳಿ ಬೆಲ್ಲನ. ನೋಡಿ, ಶೋಧಿಸ್ಕೊಂಡಿದ್ದಾಯಿತು. ಈಗ ಇದನ್ನು ಮತ್ತೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಪಾಕ ಮಾಡಲಿಕ್ಕೆ. ನೋಡಿ, ಸ್ಟವ್ ಮೇಲೆ ಇಟ್ಟೆ. ಚೆನ್ನಾಗಿ ಪಾಕ ಬರಬೇಕು. ಇದು ಯಾವ ರೀತಿ ಪಾಕ ಬರಬೇಕಂದ್ರೆ ಕೈಗೆ ಅಂಟ್ಕೊಳ್ಬೇಕು, ಆ ರೀತಿ ಬರಬೇಕು. ಅದು ಪಾಕ ಆಗ್ತಾ ಇರಲಿ. ನೋಡಿ, ಕಡಲೆ ಕೂಡ ಪಕ್ಕದಲ್ಲಿ ಬಿಸಿ ಆಗ್ತಿದೆ. ಕಡಲೆ ಬೀಜನ ಕೇರ್ಕೊಂಡು ಬಂದೆ ನಾನು. ಕೇರಿದೆ, ಅದು ಸಿಪ್ಪೆ ಎಲ್ಲ ಹೋಗ್ಬೇಕಲ್ವಾ, ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಬಂದೆ. ನೋಡಿ, ಹಂಗೆ ಉಂಡಿ ಉಂಡಿ ಕಡಲೆ ಬೀಜ ಆ ಥರ ಇದ್ರೇ ಚೆನ್ನಾಗಿರುತ್ತೆ. ತಂಬಿಟ್ಟಲ್ಲಿ ಬಾಯಿಗೆ ಸಿಗುತ್ತೆ. ನೋಡಿ, ಕೆಂಪು ಉರಿಬೇಕು ಕಡಲೆ ಬೀಜ. ನೋಡಿ, ಕಡಲೆ ಕೂಡ ಬಿಸಿ ಮಾಡ್ಕೊಂಡಿದ್ದೆ ಅಲ್ವಾ, ಆ ಕಡಲೆ ಕೂಡ ನಾನು ಏನು ಪುಡಿ ಮಾಡ್ಕೊಂಡಿಲ್ಲ. ಬೇಕಂದರೆ ನೀವು ಮಿಕ್ಸಿನಲ್ಲಿ ಒಂದು ರೌಂಡ್ ತಿರುಗಿಸ್ಕೊಳ್ಬೋದು, ಕಡಲೆ ಆಗಲಿ ಕಡಲೆ ಬೀಜ ಆಗಲಿ. ನೋಡಿ, ಈಗ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಕೊಡಬೇಕು. ಕೈಯಲ್ಲಿ ಪೂರ್ತಿ ಎಲ್ಲ ಈ ಕೊಬ್ಬರಿ ಎಳ್ಳು ಎಲ್ಲ ಕಡೆನೂ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ಅದಕ್ಕೆ ಕೈಯಲ್ಲಿ ಮಾಡಿದ್ರೇ ಬೆಸ್ಟು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಪಾಕ ಕೂಡ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಈ ಕಡೆ ಪಕ್ಕದಲ್ಲಿ ಪಾಕ ಕೂಡ ರೆಡಿ ಆಗಿದೆ, ತೋರಿಸ್ತೀನಿ ಪಾಕ ಯಾವ ರೀತಿ ಮಾಡ್ಕೊಳ್ಬೇಕಂತ. ನೋಡಿ ಚೆನ್ನಾಗಿ ಕುದೀತಾ ಇದೆ ಪಾಕ. ಕೈಗೆ 2 ಬೆಟ್ಟಲ್ಲಿ ತೊಗೊಂಡ್ರೆ ಅಂಟ್ಕೊಳ್ಬೇಕು, ಆ ರೀತಿ ಮಾಡಬೇಕು ಪಾಕನ. ಆ ರೀತಿ ಮಾಡಿದ್ರೇ ಅಕ್ಕಿ ಹುರಿದಕ್ಕಿ ತಂಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 8 ದಿವಸನಾದರೂ ಮಡ್ಕೊಂಡು ತಿನ್ಬೋದು. ಉಂಡೆ ಕಟ್ಟಿರೋದನ್ನು ಒಂದು 8 ದಿವಸ ಮಡಗಿದ್ರೂ ಏನಾಗಲ್ಲ, ಸ್ಟೋರ್ ಮಾಡ್ಕೊಳ್ಬೋದು. ಪಾಕ ನೋಡಿ ಅಲ್ಲಿ ತೋರಿಸ್ತಾ ಇದ್ದೇನಲ್ವ, ನಾನು ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಪಾಕ ಹಂಗಾಗಿರುತ್ತಲ್ವ, ಹಿಂಗೆ ಇಟ್ಕೊಂಡು ನೋಡಿದ್ರೆ ನೋಡಿ ಸ್ವಲ್ಪ ಅಂಟ್ತಾ ಇದೆ, ಇನ್ನೂ ಸ್ವಲ್ಪ ಅಂಟಬೇಕು, ಚೆನ್ನಾಗಿ ಬಂಟು ಬರೋ ಥರ ಪಾಕ ಬರಬೇಕು. ತೀರಾ ಜಾಸ್ತಿ ಪಾಕ ಬರೋದು ಹಿಂಗೆ ಹಿಂಗೆ ಅಂಟ್ಕೊಳ್ಳೋ ಥರ ಬರಬಾರ್ದು. ಬಟ್ ನೋಡಿ ಇಷ್ಟು ಬಂದರೆ ಸಾಕು, ನಾನು ತೋರಿಸ್ತಾ ಇದ್ದೀನಲ್ವಾ, ಇಷ್ಟು ಬಂದರೆ ಸಾಕು. ಚೆನ್ನಾಗಿರುತ್ತೆ ತಂಬಿಟ್ಟು. ಗಟ್ಟಿ ಏನೋ ಒಂಥರ ಅದು ಗಟ್ಟಿ ಬರುತ್ತೆ, ಸ್ವಲ್ಪ ಉಂಡೆ ಗಟ್ಟಿ ಬರುತ್ತೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈಗ ನಾನು ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಕ್ವಾಂಟಿಟಿನ. ಏನಕ್ಕಂದರೆ ಇದೊಂದು ಬೆಸ್ಟ್ ಟಿಪ್ಸು. ಇನ್ನೇನು ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ತಂಬಿಟ್ಟು ಮಾಡ್ಕೊಳ್ತೀರಾ, ಇದೊಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ತೀನಿ. ನೋಡಿ ಫಸ್ಟ್ ಹಿಂಗೆ ಮಿಕ್ಸ್ ಮಾಡಿದ್ದನ್ನು ದೊಡ್ಡ ರಾಶಿ ಆ ಕಡೆ ಹಾಕೊಂಡಿದ್ದೀನಿ, ಚಿಕ್ಕ ಸ್ವಲ್ಪ ಈ ಕಡೆ ತಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಅಕಸ್ಮಾತ್ ನಾವು ಮಾಡಿದಂಥ ಪಾಕ ಏನಾದರೂ ಸಾಲ್ಟೇಜ್ ಬಂತಂತಂದರೆ ಈ ಹಿಟ್ಟು ಇದೆ ಅಲ್ವಾ, ಹಿಟ್ಟನ್ನ ಮತ್ತೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡು ಮತ್ತೆ ಪಾಕ ಮಾಡ್ಕೊಳ್ಬೋದು. ಬಟ್ ನಾನು ಮಾಡಿರೋ ಪಾಕ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಯಿತು. ಕರೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಆಯಿತು. ನಾನು ಇಷ್ಟು ಹಿಟ್ಟು ತೊಗೊಂಡಿರೋದಕ್ಕೆ ಅದು ಒಂದು ಲೋಟ ನೀರಿಟ್ಟಿದ್ದೆ ಅಲ್ವಾ, ಅದು ಪಾಕ ಬಂದಿರೋದು ಕರೆಕ್ಟಾಗಿ ಆಯಿತು. ಬಟ್ ಈ ಟಿಪ್ಸ್ನ ಫಾಲೋ ಮಾಡಿ. ನೋಡಿ ಇವಾಗ ಪಾಕ ಕೂಡ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ಹಾಕ್ಕೊಂಡು ನಾವು ತಂಬಿಟ್ಟನ್ನ ಉಂಡೆ ಕಟ್ಕೊಳ್ಬೋದು. ನೋಡಿ ಒಂದು ಸೌಟಿನ ಸಹಾಯದಿಂದ ಈಗ ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ತಾಯಿದ್ದೀನಿ. 1-2 ಸೌಟು ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಇದು ತಂಬಿಟ್ಟು. ನೋಡಿ ಆ ಥರ ಒಂದು ಅನ್ನದ ಸೌಟೋ ಏನಾದರೂ ಕೈಯಿಂದನೇ ಕಲಿಸ್ಬೇಕು. ಪಾಕ ಬಿಸಿ ಇರುತ್ತೆ, ಕೈ ಸುಟ್ಟೋಗ್ಬಿಡುತ್ತೆ, ಹುಷಾರಾಗಿ ಆ ಥರನೇ ಮಾಡಬೇಕು. ನೋಡಿ ದೇವ ಮಲ್ಲಿಗೆ ಅಕ್ಕಿ ಆಗಿರೋದ್ರಿಂದ ಎಷ್ಟು ಕಲ್ಲರ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಾನು ಮಾಡಿದಂಥ ತಂಬಿಟ್ಟು ನಾನು ಪ್ರತಿ ಸಲನೂ ದೇವ ಮಲ್ಲಿಗೆ ಅಕ್ಕಿನಲ್ಲೇ ಮಾಡ್ಕೊಳ್ಳೋದು. ಭತ್ತದಕ್ಕಿ ಅಂದರೆ ನಾವು ಗದ್ದೆ ಎಲ್ಲ ಮಾಡಿ ಓನಾಗಿ ಮಿಲ್ ಮಾಡಿಸ್ಕೊಂಬರ್ತಾರಲ್ವ, ಅದ್ರಲ್ಲಿ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ. ಜಯ ಅಕ್ಕಿ ಅಂತ ಬರುತ್ತೆ, ಅದ್ರಲ್ಲಿ ಮಾಡಿದ್ರೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಬಟ್ ನಾನು ದೇವ ಮಲ್ಲಿಗೆ ಅಕ್ಕಿನಲ್ಲೇ ಮಾಡೋದು ಪ್ರತಿ ಸಲನೂ ಅಕ್ಕಿ ತಂಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ. ನಿಲ್ಸು ಸಾಕು. ನೋಡಿ ಎಲ್ಲ ಉಂಡೆಗಳು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇದು ತಮಟ ಸ್ಪೆಷಲ್ ಏನು ಗೊತ್ತಾ, ಮೆದು ಇರಲ್ಲ, ಇದು ತುಂಬಾ ಗಟ್ಟಿ ಇರುತ್ತೆ. 1-2 ಡೇಸ್ ಆದಮೇಲೆ ಕುಟ್ನಿಕೆಯಲ್ಲಿ ಹೊಡ್ಕೊಂಡು ತಿನ್ಬೇಕು, ಆ ಥರ ಗಟ್ಟಿ ಇರುತ್ತೆ. ಬಟ್ ಟೇಸ್ಟು ಸೂಪರಾಗಿರುತ್ತೆ. ಹಳ್ಳಿಗಳ ಕಡೆ ಎಲ್ಲ ಈ ಥರನೇ ತಮಟ ಮಾಡೋದು. ನೋಡಿ ಬಾರೆ ಸಿಂಧು ಇಡಿ. ಶಿವರಾತ್ರಿ ಹಬ್ಬದ ತಮಟ ಅಂದರೆ ತಂಬಿಟ್ಟು, ನಾವು ತಮಟ ಅಂತಲೇ ಹೇಳೋದು. ರೆಸಿಪಿ ರೆಡಿಯಾಗಿದೆ. ನಮ್ಮ ಮನೆಯವ್ರ ಫೇವ್ರೆಟ್ ಇದು ಅಕ್ಕಿ ತಮಟ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾನೀಗ ತಂಬಿಟ್ಟು ಪ್ರಿಪ್ರೇಷನ್ ಮಾಡಿದ್ದೀನಿ ಅಂತ, ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರ ಹತ್ರ ತಗೊಂಡೋಗ್ತೀನಿ, ನೋಡಿ ಸರ್ಪ್ರೈಸ್, ಅವರು ಹೆಂಗೆ ಶಾಕ್ ಆಗ್ತಾರೆ ಅಂತ. ಇವಾಗ ತಾನೇ ಬಂದಿದ್ದಾರೆ, ಇನ್ನು ಆಚೆ ಕಡೆ ಸೋಫಾ ಮೇಲೆ ಕೂತಿದ್ದಾರೆ ಹಾಲಲ್ಲಿ. ತಗೊಂಡೋಗ್ತೀನಿ ನೋಡಿ. ನೋಡ್ತಾನೆ ಮೋಟ್ರನಿಗೆ ಏನು ಹಬ್ಬ ಇವತ್ತಾ ನಾಳೆ ಯಾವತ್ತ ಹಬ್ಬ? ಹಬ್ಬ ಇನ್ನು 26ಗೆ ಸ್ಪೆಷಲ್. ಇನ್ನು 26 ದಿವಸ. 26 ದಿವಸ ಆಯ್ತಾ? 26 ದಿವಸ ಅಲ್ಲ, ನಮ್ಮ ವ್ಯೂವರ್ಸ್ಗೆಲ್ಲ ತೋರ್ಸೋದು ಬೇಡವಾ? ಹೌದಾ? ಏನಕ್ಕೆ ಹಾಕಿರೋದು ನೀವು? ದೇವಮಲ್ಲಿಗೆ ಅಕ್ಕಿ ಹಾಕಿರೋದು. ಗಟ್ಟಿ ಆಗ್ಬೇಕಲ್ವಾ ಇನ್ನು ಸ್ವಲ್ಪ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಹಬ್ಬಕ್ಕಿಂತ ಮುಂಚೆನೇ ಪ್ರಿಪ್ರೇಷನ್ ಮಾಡಿದ್ದೀನಿ ತಂಬಿಟ್ಟು. ಬಟ್ ಹಬ್ಬಕ್ಕೆ ಹೊಸ್ದಾಗಿ ಮಾಡ್ತೀನಿ ನಾನು. ಎಡೆ ಗಿಡಕ್ಕೆಲ್ಲ ಸಪ್ರೇಟು ಹೊಸ್ದಾಗಿ ಮಾಡ್ತೀನಿ. ಇದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಮಾಡಿದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ.